ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ ಆ್ಯಂಡ್ ನೀವು ನೋಡ್ತಾರೆ ಟೆಕ್ ಔಟ್ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇದೀನ ವಿಡಿಯೋದಲ್ಲಿ ನಾವೇನು ಮಾತಾಡ್ತಾ ಇದ್ದೀವಿ ಅಂತಂದರೆ ಒಂದು ಜುಪ್ಪು ಅಂತ ಯಾವುದೋ ಒಂದು ಆ್ಯಪ್ ಇದೆ. ಆ್ಯಪ್ ಹೆಸರೇ ಮರ್ತೋಯ್ತು, ಅದ್ರ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಜುಪ್ಪಿ ಇರಬೇಕು. ಸೊ ಅಲ್ಲಿ ಸ್ಕ್ರೀನ್ ರೆಕಾರ್ಡಾಗಿ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಸೊ ಆ ಒಂದು ಆ್ಯಪಲ್ಲಿ ನೀವು ಕ್ವಶನ್ಸ್ ಇರುತ್ತೆ, ಆನ್ಸರ್ ಮಾಡ್ಕೊಂಡು ದುಡ್ಡು ಮಾಡ್ಕೊಬೋದು. ಬಟ್ ಕ್ವಶನ್ಸ್ ಯಾವ ಥರ ಇರುತ್ತೆ ಅಂತಂದರೆ ಕ್ರೌ ಅಂದರೆ ಕಾಗೆ ಮತ್ತು ಹಂದಿ ಎರಡನ್ನೂ ಕೊಟ್ಬಿಟ್ಟು ಇವೆರಡರಲ್ಲಿ ಯಾವ್ದು ಹಾರುತ್ತೆ ಅಂತ ಕೇಳಿರ್ತಾರೆ. ಸೊ ಇದೇ ರೀತಿಯಾದಂಥ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಬಟ್ ನೀವು ಆನ್ಸರ್ ಎಷ್ಟು ಫಾಸ್ಟಾಗಿ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ರ್ಯಾಂಕಿಂಗ್ ಹೋಗುತ್ತೆ. ಸೊ ನಿಮಗೆ ಒಂದು 50 to 100 ರ್ಯಾಂಕಿಂಗ್ ಇದ್ದರೆ ₹20 ಅಂತ ಇರುತ್ತೆ. 30 to 50 ರ್ಯಾಂಕಿಂಗ್ ಅಂತ ಇದ್ದರೆ ₹50 ಅಂತ ಇದ್ದರೆ ಫಸ್ಟ್ ಟು 20 ರ್ಯಾಂಕಿಂಗ್ಗೆ ನಿಮಗೆ ₹100 ಆ ಥರ ಏನೋ ಇರುತ್ತೆ. ಲೀಡರ್ ಬೋರ್ಡ್ ಇರುತ್ತೆ. ಸೊ ಅದನ್ನು ನೀವು ಮೇಂಟೈನ್ ಮಾಡಬೇಕು. ಸೊ ನೀವೆಷ್ಟು ಫಾಸ್ಟಾಗಿ ಆನ್ಸರ್ ಮಾಡ್ತೀರಾ. ಬಟ್ ಸಿಂಪಲ್ ಕ್ವಶನ್ಸ್ ಅಷ್ಟೇ, ಯಾವ್ದು ಹಾರುತ್ತೆ ಯಾವ್ದು ಹಾರಲ್ಲ ಈ ರೀತಿಯಾದಂಥ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಸೊ ಈ ಕ್ವಶನ್ಸನ್ನು ನೀವು ಆನ್ಸರ್ ಮಾಡಿಕೊಂಡು ಈ ಆ್ಯಪಲ್ಲಿ ಆರಾಮಾಗಿ ದುಡ್ಡು ಮಾಡ್ಕೊಬೋದು. ಮತ್ತು ಎಷ್ಟೊಂದು ಜನ ಈ ಒಂದು ಆ್ಯಪ್ನ ಯೂಸ್ ಮಾಡ್ತಿಲ್ಲ. ಅದಕ್ಕೋಸ್ಕರ ಆ ಕಾರಣದಿಂದಾಗಿ ಈ ಒಂದು ಆ್ಯಪಲ್ಲಿ ಕಾಂಪಿಟೇಷನ್ ಜಾಸ್ತಿ ಇಲ್ಲ. ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದರೆ ದುಡ್ಡೇನು ಹಾಕೋದಿರಲ್ಲ. ಸ್ಟಾರ್ಟಿಂಗಲ್ಲಿ ಅವರೇ ಕೊಡ್ತಾರೆ, ಒಂದು ₹2 ಕೊಡ್ತಾರೆ. ಸೊ ಅದರಲ್ಲೇ ನೀವು ಬೇರೆ ಟೂರ್ನಮೆಂಟ್ಸನ್ನು ಜಾಯ್ನ್ ಆಗಿಬಿಟ್ಟು ಅದರಲ್ಲೇ ದುಡ್ಡು ಮಾಡ್ಕೊಬೋದು. ಅದು ಏನಾದರೂ ಹೋಯಿತು ಅಂತಂದರೆ ಒಂದು ₹10 ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಂದ ಹಾಕಿ. ಸೊ ಅಷ್ಟು ₹10 ಹಾಕಿದ್ರೆ ಸಾಕು, ನೀವು ಆರಾಮಾಗಿ ಡೈಲಿ ಒಂದು ₹100 ತನಕ ಎತ್ಕೊಬೋದು ಅಂತ ನನಗನ್ಸುತ್ತೆ. ಸೊ ನೀವು ಒಂದು ಸತಿ ಆ್ಯಪ್ ನೋಡಿ, ನಿಮಗೆ ಅನಿಸುತ್ತೆ ಇದರಲ್ಲಿ ₹100 ಡೈಲಿ ಮಾಡ್ಕೊಬೋದು ನಾನು ಅಂತ. ಸೊ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ 100% ಸಬ್ಸ್ಕ್ರೈಬ್ ಮಾಡಬೇಕಾಯ್ತಾ. ಸೊ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಯಿತಾ, ಏನೂ ಹೋಗಲ್ಲ, ಫ್ರೀಯಾಗಿ ಮಾಡ್ಕೊಡೋದು. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕೆಂಪು ಕಲರ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಅಂತ ಟರ್ನ್ ಆಗುತ್ತೆ. ಸೊ ಆವಾಗ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಲೆಟ್ಸ್ ವಿಡಿಯೋ. ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟಿಗೆ ಬರ್ತೀರಾ. ಇಲ್ಲಿ ಡೌನ್ಲೋಡ್ ಆ್ಯಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಈ ಆ್ಯಪು ನಿಮ್ಮ ಫೋನಿಗೆ ಡೌನ್ಲೋಡ್ ಆಗುತ್ತೆ. 12 MB ಇದೆ ಅಷ್ಟೇ ಈ ಒಂದು ಫೈಲು, ಈ ಆ್ಯಪು. ಸೊ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿದಾದ್ಮೇಲೆ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಈಗ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನನ್ನ ಫೋನಲ್ಲಿ ಇನ್ನೂ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಇಲ್ಲಿ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಒಂದು 2 ನಿಮಿಷ ಆಗೋಗುತ್ತೆ ಇನ್ಸ್ಟಾಲು. ಸೊ ನೀವೇನಾದರೂ ಬೇರೆಯವ್ರನ್ನ ನಿಮ್ಮ ಫ್ರೆಂಡ್ಸ್ನ ರೆಫರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಅವ್ರನ್ನ ರೆಫರ್ ಮಾಡಿದ್ರೆ ನಿಮಗೆ ₹10 ಡೈರೆಕ್ಟಾಗಿ ಕೊಡ್ತಾರೆ. ನೀವು ಅದನ್ನು ಬ್ಯಾಂಕಿಗೆ ಬೇಕಾದ್ರೂ ವಿತ್ಡ್ರಾ ಮಾಡ್ಕೊಬೋದು. ಈ ರೀತಿಯೂ ಕೂಡ ಇದರಲ್ಲಿ ನೀವು ಅರ್ನಿಂಗ್ ಮಾಡ್ಕೊಬೋದು. ಅದಕ್ಕೆ ರೆಫರಲ್ ಕೋಡ್ ಜನರೇಟ್ ಮಾಡಬೇಕು, ಅದು ಹೆಂಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ನಾನು ಆ್ಯಪ್ನ ಓಪನ್ ಮಾಡಿದೆ. ನಿಮಗೆ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಲಾಗಿನ್ ವಿತ್ ಗೂಗಲ್ ಅಂತ ಕೊಡಿ. ಸೊ ನಿಮ್ಮ ಯಾವುದಾದ್ರೂ ಒಂದು ಗೂಗಲ್ ಅಕೌಂಟ್ ಓಪನ್ ಆಗುತ್ತೆ. ಇಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ರೆ ಅಷ್ಟೇ ನಿಮಗೆ ಅಕೌಂಟ್ ಕ್ರಿಯೇಟ್ ಆಗೋಗುತ್ತೆ. ಸೊ ನಿಮ್ಮ ಡ್ಯಾಶ್ ಬೋರ್ಡು ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಮತ್ತು ಲ್ಯಾಂಗ್ವೇಜ್ ಕೇಳ್ತಾ ಇದ್ದಲ್ಲಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಿ. ಸೊ ನಿಮ್ಮ ಲ್ಯಾಂಗ್ವೇಜು ಇಂಗ್ಲೀಷ್ಗೆ ಸೆಲೆಕ್ಟ್ ಆಗೋಗುತ್ತೆ. ಸೊ ಇಲ್ಲಿ ಸ್ಕಿಪ್ ಅಂತ ಕೊಡಿ, ಮೇಲ್ಗಡೆ ಕ್ಲೋಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಡ್ಯಾಶ್ ಬೋರ್ಡ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನಿಮಗೆ ಮೇಲ್ಗಡೆ ಒಂದು ಆಪ್ಷನ್ ಇದೆ, 3 ಮೈನಸ್ ಸಿಂಬಲ್ ಥರ ಇದೆಯಲ್ಲ ಆಪ್ಷನ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪ್ರೊಫೈಲ್ಗೆ ಹೋಗಿ. ಸೊ ಪ್ರೊಫೈಲ್ಗೆ ಹೋಗಿದ್ದಾದಮೇಲೆ ಆ್ಯಡ್ ಪೇಟಿಎಮ್ ನಂಬರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೇಟಿಎಮ್ ನಂಬರ್ ಹಾಕೊಳ್ಳಿ ವಿತ್ಡ್ರಾ ಮಾಡೋದಕ್ಕೆ. ಅಥವಾ ನೀವು ಬ್ಯಾಂಕ್ ಡೀಟೇಲ್ಸ್ ಏನಾದರೂ ಹಾಕಬೇಕು ಅಂತ ಅಂದ್ಕೊಂಡ್ರೆ ಬ್ಯಾಂಕ್ ಡೀಟೇಲ್ಸ್ ಕೂಡ ಅಲ್ಲಿ ಹಾಕ್ಬೋದು. ಅಕೌಂಟ್ ನಂಬರು, IFSC ಕೋಡು, ಅಕೌಂಟ್ ನಂಬರು ಮತ್ತು ಇನ್ನೊಂದ್ಸತಿ ಅಕೌಂಟ್ ನಂಬರ್ ಕೇಳ್ತಾ ಇದೆ. ಸೊ ಇಲ್ಲಿ KYC ಡೀಟೇಲ್ಸ್ ಕೂಡ ಕೊಡ್ಬೋದು ನೀವು. ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ವೋಟರ್ ID ಯಾವುದಾದ್ರೂ ನೀವು ಕೊಡ್ಬೋದು. ಪ್ಯಾನ್ ನಂಬರ್ ಕೊಡೋದಾದರೆ ಪ್ಯಾನ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು. ಮತ್ತು ಫಸ್ಟ್ ನೇಮು ಲಾಸ್ಟ್ ನೇಮು ಕೊಡಬೇಕು. ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಪ್ಯಾನ್ ಕಾರ್ಡ್ದು ಫೋಟೋ ಕೂಡ ಇದ್ರೊಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮಾಡಿದಾದ್ಮೇಲೆ ಸೇವ್ ಅಂತ ಪ್ರೆಸ್ ಮಾಡಬೇಕು ಅಷ್ಟೇ. ಸೊ ನಿಮ್ಮ ಪ್ರೊಫೈಲ್ ಪಿಕ್ಚರು ಕೂಡ ನೀವು ಅದರಲ್ಲಿ ಹಾಕೋಬೋದು. ಸೊ ಈಗ ನೀವು ನನ್ನ ವ್ಯಾಲೆಟ್ ನೋಡ್ಬೋದು. ಸೊ ವ್ಯಾಲೆಟಲ್ಲಿ ಆ್ಯಡ್ ಮನಿ ವಿತ್ಡ್ರಾ ಅಂತ ಇರುತ್ತೆ. ಸೊ ಆ್ಯಡ್ ಮನಿ ಆದರೆ ಆ್ಯಡ್ ಮಾಡ್ಕೋಬೋದು. ವಿತ್ಡ್ರಾ ಮನಿ ಅಂತಂದರೆ ನಿಮ್ಮ ಪೇಟಿಎಮ್ ಅಕೌಂಟ್ಗೆ ಡೈರೆಕ್ಟಾಗಿ ವಿತ್ಡ್ರಾ ಆಗೋಗುತ್ತೆ. ಸೊ ನೀವೇನಾದರೂ ಹೊಸ್ದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದರೆ ₹2 ಬರುತ್ತೆ. ಅಥವಾ ನಿಮಗೆ ರೆಫರ್ ಮಾಡಿಕೊಂಡು ನನ್ನ ರೆಫರಲ್ಲಿ ನೀವು ಕೆಳಗಡೆ ಬರಬೇಕು ಅಂತಂದರೆ ನನ್ನ ರೆಫರಲ್ ಕೋಡ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೂ ₹2 ಎಕ್ಸ್ಟ್ರಾ ಸಿಗುತ್ತೆ. ಸೊ ಈಗ ನಾನು ನಿಮಗೆ ಗೇಮ್ ಆಡೋದು ಹೆಂಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಯಾವುದಾದ್ರೂ ಒಂದು ಲೀಡರ್, ಈ ಚಿಡಿಯಾ ವುಡ್ ಅಂತ ಇದೆಯಲ್ಲ ಅದು ಹಿಂದಿನಲ್ಲಿದೆ. ಸೊ ಚಿಡಿಯಾ ವುಡ್ ಅಂತ ಇದೆಯಲ್ಲ, ಈಗ ನಾನು ನಿಮಗೆ ಹೆಂಗೆ ಆಡೋದು ಅಂತ ಒಂದು ಡೆಮೋ ತೋರಿಸ್ತೀನಿ. ಸೊ ನನಗೆ ಈಗ ಕ್ವಶನ್ಸ್ಗಳು ಬರ್ತದೆ 3, 2, 1 ಅಂತ ನೋಡಿ. ಸೊ ಕ್ವಶನ್ಸ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ಲೈಸ್, ಹೆಲಿಕಾಪ್ಟರ್ನ ಹೈನಾನ, ಹೆಲಿಕಾಪ್ಟರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಬೇಗ ಮಾಡಬೇಕು ನೀವು ಅಷ್ಟೇ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಸಂಟ್ ಫ್ಲೈ ಅಂದರೆ ಬ್ಯಾಟ್ರಿ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಡಸಂಟ್ ಫ್ಲೈ ಅಂತ ಅಂದರೆ ಕೌ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ಲೈಸ್ ಅಂತಂದರೆ ಹಮ್ಮಿಂಗ್ ಬರ್ಡ್. ಸೊ ಬೇಗ ಪಟ್ ಅಂತ ನಿಮ್ಮ ಕೈ ಎಷ್ಟು ಫಾಸ್ಟ್ ಇರುತ್ತೋ ಅಷ್ಟು ಬೇಗ. ವಿಚ್ ಆಫ್ ದ ಫಾಲೋಯಿಂಗ್ ಡಸಂಟ್ ಫ್ಲೈ ಅಂತಂದರೆ ಪಿಲ್ಲೋ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಲೀಡರ್ ಬೋರ್ಡಲ್ಲಿ ನಿಮ್ಮ ರ್ಯಾಂಕಿಂಗ್ ಜಾಸ್ತಿ ಆಗುತ್ತೆ. ಈ ರೀತಿ ಈ ಗೇಮ್ನ ಆಡೋದು.
ಸೊ ಗೈಸ್, ಈಗ ನಿಮಗೆ ಟೂರ್ನಮೆಂಟ್ಸ್ಗೆ ಹೆಂಗೆ ಜಾಯ್ನ್ ಆಗೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಇದರಲ್ಲಿ ಬರೀ ಪ್ರಾಫಿಟೇ ಬರುತ್ತೆ ನಿಮಗೆ. ಅದು ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇಲ್ಲಿ ಪ್ರೈಸ್ ಫುಲ್ 21,000 ಇದೆಯಾ. ಸೊ ಈ ಒಂದು ಇದಕ್ಕೆ ನಾನು ಸೆಲೆಕ್ಟ್ ಮಾಡಿ ಎಂಟ್ರಿ ಆದೆ. ಸೊ ನಿಮ್ದೇನಾದರೂ ಟೋಟಲ್ ಅವರು 2,000 ಪ್ರೈಸಸ್ನ ಕೊಡ್ತಾರೆ ಅಂತ ಇಲ್ಲಿ ಕೊಟ್ಟಿರೋದು, ಆಯಿತಾ. ನಿಮ್ದೇನಾದರೂ 151 ರ್ಯಾಂಕಿಂದ 2,000 ರ್ಯಾಂಕ್ ಬಂದರೆ ನೀವು ಹಾಕಿರೋ ₹10 ನಿಮಗೆ ವಾಪಸ್ ಬಂದುಬಿಡುತ್ತೆ. ಸೊ ನಿಮಗೆ ಏನಾದರೂ ಫಸ್ಟ್ ರ್ಯಾಂಕ್ ಬಂದರೆ ₹5 ಎಕ್ಸ್ಟ್ರಾ ಬರುತ್ತೆ, ಅಂದರೆ ₹15 ಬರುತ್ತೆ ನೀವು ಹಾಕಿರೋ ₹10. ಸೊ ಈ ರೀತಿ ನೀವು ಒಂದು ಡೈಲಿ ಒಂದು 10 ಮ್ಯಾಚ್ ಆಡಿದ್ರಿ ಅಂತಂದರೆ ನಿಮಗೆ ₹50 ಬಂದೇ ಹೋಯಿತು. ಸೊ ಇದರಲ್ಲಿ ಏನಕ್ಕೆ ನೀವು ಫಸ್ಟ್ ರ್ಯಾಂಕ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಅಂತಂದರೆ ಇದರಲ್ಲಿ ಜಾಸ್ತಿ ಕಾಂಪಿಟೇಷನ್ ಇಲ್ಲ. ನೀವು ಇಲ್ಲಿ ನೋಡಿ, ಇಲ್ಲಿ 2,000 ಜನಕ್ಕೆ ಇಲ್ಲಿ ಪ್ಲೇಯರ್ಸ್ ಆಡ್ತಿರೋದೇ 35 ಜನ. ಅದಕ್ಕೆ ಕಾಂಪಿಟೇಷನ್ ಇಲ್ಲದೇ ಇರೋದಕ್ಕೆ ನೀವು ಫಸ್ಟ್ ರ್ಯಾಂಕ್ ತೊಗೊಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಹೇಳ್ತಾ ಇರೋದು. ಸೊ ಸುಮ್ಮನೆ ಫೇಕ್ ಥರ ಎಲ್ಲ ಮಾಡ್ತಾಯಿಲ್ಲ, ಆಯಿತಾ. ಸೊ ನೀವು ಹಂಗೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಬಿಡಿ. ಸೊ ಬೇರೆ ಟೂರ್ನಮೆಂಟ್ಸು ತೋರಿಸ್ತೀನಿ ನೋಡಿ. ಇಲ್ಲಿ 2,000 ಪ್ಲೇಯರ್ಸ್ನ ಇಲ್ಲಿ ಆಡ್ಬೋದು. ಬರೀ 29 ಜನ ಜಾಯ್ನ್ ಆಗಿದ್ದಾರೆ. ಇಲ್ಲಿ ಮೇಲ್ಗಡೆ ನೋಡಿ 29/2000 ಅಂತ ಇದೆಯಲ್ಲ. ಸೊ ಬರೀ 29 ಜನ ಅಷ್ಟೇ ಜಾಯ್ನ್ ಆಗಿರೋದು. ಸೊ ಸ್ಟಾರ್ಟ್ ಟೈಮು 4:25 ಇವತ್ತು 21 ಜುಲೈ. 1 ಅವರ್, ಇನ್ನು 1 ಅವರ್ ಇದೆ ಅದು ಕ್ಲೋಸ್ ಆಗೋಕ್ಕೆ. ಸೊ ಇನ್ನೇನು ಅದು ಸ್ಟಾರ್ಟ್ ಆಗಿ ಅದು ಕ್ಲೋಸ್ ಆಗಿದ ತಕ್ಷಣ ನಿಮ್ಮ ಅಮೌಂಟ್ ಏನಿದೆ ಎಕ್ಸ್ಟ್ರಾ ₹5 ಅದು ನಿಮಗೆ ಬಂದುಬಿಡುತ್ತೆ. ಸೊ ಯಾರೋ ಮೆಸೇಜ್ ಮಾಡಿ ಒಳ್ಳೆ ರೋಸ್ತವ್ರಪ್ಪ. ಸೊ ಇದಿಷ್ಟು. ಆಮೇಲೆ ನಿಮಗೆ ನನ್ನ ರೆಫರಲ್ ಕೋಡ್ ಏನಾದರೂ ಯೂಸ್ ಮಾಡಿದ್ರೆ ನಿಮಗೆ 2 ಟೂರ್ನಮೆಂಟ್ ಎಕ್ಸ್ಟ್ರಾ ಬರುತ್ತೆ. ಈಗ ಇಲ್ಲಿ ಟಿಕೆಟ್ಸ್ 2 ಅಂತ ಇದೆಯಲ್ಲ, 2 ಟೂರ್ನಮೆಂಟ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ನನ್ನ ರೆಫರಲ್ ಕೋಡ್ ಏನಾದರೂ ಯೂಸ್ ಮಾಡಿದ್ರೆ ಇನ್ನೂ 2 ಹಾಕ್ಬೋದು. ಇನ್ನೂ 2 ಟಿಕೆಟ್ಸ್ ನಿಮಗೆ ಟೋಟಲ್ ಜಾಸ್ತಿ ಬರುತ್ತೆ. ಸೊ ಅದು ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಸೊ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ನ ರೆಫರ್ ಮಾಡಬೇಕು ಅಂತಂದರೆ ಮೇಲ್ಗಡೆ ಆಪ್ಷನ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದಮೇಲೆ ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಶೇರ್ ಆನ್ ವಾಟ್ಸಪ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ನೀವು ಯಾರಿಗಾದರೂ ರೆಫರ್ ಮಾಡ್ತಿದ್ರೆ ಮಾಡ್ಬೋದು. ನೀವು ರೆಫರ್ ಮಾಡಿದ್ರೆ ಅವರಿಗೆ ₹10 ಬರುತ್ತೆ. ಸೊ ನನ್ನ ಒಂದು ರೆಫರಲ್ ಕೋಡ್ ಇಲ್ಲಿದೆ ನೋಡಿ, UDBSJNM. ಇದನ್ನು ನೀವು ಟೈಪ್ ಮಾಡಿಲಿ. ರಿಡೀಮ್ ಯುವರ್ ರೆಫರಲ್ ಕೋಡ್ ಅಂತ ಇದೆಯಲ್ಲ, ನಿಮ್ಮ ಅಕೌಂಟಲ್ಲಿ ಹೋಗ್ಬಿಟ್ಟು ಇದನ್ನು ಟೈಪ್ ಮಾಡಿಬಿಟ್ಟು ಇಲ್ಲಿ ಬಟನ್ ಇದೆಯಲ್ಲ ಆರೋ ಮಾರ್ಕು, ಅದನ್ನು ಒತ್ತಿದ್ರೆ ನಿಮಗೆ ನನ್ನ ಕಡೆಯಿಂದ ಇನ್ನು 2 ಟೂರ್ನಮೆಂಟ್ಸ್ಗೆ ಜಾಯ್ನ್ ಆಗುವಂಥ ಚಾನ್ಸಸ್ ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ಏನಾದರೂ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.